ಹಲೋ ಫ್ರೆಂಡ್ಸ್, SLG ಚಾನಲ್ಗೆ ಸ್ವಾಗತ. ಇವತ್ತು ವೀಕ್ ಆಫ್ ದಿನ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆದೆ. ನಾನು ನಿನ್ನೆ ನೈಟು ತುಂಬ ಹಾಗೆ ಸ್ವಲ್ಪ ವರ್ಕ್ ಎಲ್ಲ ಮಾಡೋಣ, ಹಾಗೆ ಹೀಗೆ ಹೊರಗಡೆ ಎಲ್ಲ ಹೋಗೋಣ ಅಂತ ಸ್ವಲ್ಪ ಮನೆ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನಲ್ಲೆಲ್ಲ ಹಾಕಿರ್ತೀನಿ. ಯಾವಾಗ ವೀಕ್ ಆಫ್ ದಿನ ಇರುತ್ತೆ ನೋಡಿ, ಚೆನ್ನಾಗಿ ಮಲಗೋದು, ಅಡುಗೆ ಮಾಡ್ಕೊಳ್ಳೋದು. ಇವತ್ತು ಬಂದು ಸ್ವಲ್ಪ ಹೆಲ್ತಿ ಫುಡ್ಡು ತಿನ್ನೋಣ ಅಂತ ಹೇಳ್ಕೊಂಡು ಹೆಲ್ತಿಯಾಗಿ ಮಶ್ರೂಮು ಮತ್ತು ಪಾಲಕ್ಕು, ಪನ್ನೀರು ಇದನ್ನೆಲ್ಲ ಹಾಕಿಬಿಟ್ಟು ಸಾಲೆಡ್ ಟೈಪ್ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಅಂದರೆ ನಾನು ರ್ಯಾಂಡಮಾಗಿ ಮಾಡ್ಕೊಂಡಿದ್ದು, ಪ್ಲ್ಯಾನ್ ಏನಿರಲಿಲ್ಲ. ನಂದು ಇವತ್ತಿನ ಪ್ಲ್ಯಾನೇ ಬೇರೆ ಆಗಿತ್ತು. ಬಟ್ ಇವಾಗ ಏನಾದರೂ ತಿನ್ನಬೇಕಲ್ವ, ಹಾಗೆ ಮಲಗಿಬಿಟ್ರೆ ಆಗಲ್ಲ, ಹೊಟ್ಟೆ ಕೇಳಲ್ಲ ಅಲ್ವಾ. ಹಾಗಾಗಿ ನಾನು ಎದ್ಬಿಟ್ಟು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇಮಿಡಿಯೇಟ್ಲಿ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಅಡುಗೆ ಮಾಡ್ಕೋತಾ ಇದ್ದೆ. ಅದೇ ಅಂದರೆ ಐ ಪ್ರೋಟೀನ್ ಮೀಲ್ನ ನಾನು ಕನ್ಸ್ಯೂಮ್ ಮಾಡ್ತೀನಿ ಯಾವಾಗ್ಲೂ. ನಂದು ವೆಯ್ಟ್ ಲಾಸ್ ಜರ್ನಿದು ವೀಡಿಯೋನು ನಿಮ್ಗೆ ಹಾಕ್ತೀನಿ ನೋಡಿ, ನಾನು ಮುಂಚೆ ಹೇಗಿದ್ದೆ ಅಂತ. ನಾನು ಹೀಗೆ ಹೆಲ್ತಿದೇ ಫಾಲೋ ಮಾಡ್ತೀನಿ. ಎಷ್ಟೇ ಕಷ್ಟ ಆದರೂ ನಾನು ಹೆಲ್ತಿ ಫುಡ್ಡೇ ಮಾಡ್ಕೋತೀನಿ. ಅದಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ವ, ಹೆಲ್ತಿ ಫುಡ್ ಮಾಡ್ಕೊಂಡ್ಮೇಲೆ ಹಾಗೆ ಅಂತೂ ಬಿಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅದನ್ನ ಕ್ಲೀನಿಂಗ್ ಎಲ್ಲ ಇರುತ್ತೆ. ಇದೆ ಹೊರಗಡೆ ತಿಂದರೆ ಆಯಿತು, ಕ್ಲೀನಿಂಗ್ ಅದೇನೂ ಇರಲ್ಲ, ಈಸಿಯಾಗಿ ಆರ್ಡ್ರ್ ಮಾಡ್ಕೊ ತಿಂದ್ಬಿಡ್ಬೋದು. ಬಟ್ ಮನೇಲಿ ಹೆಲ್ತಿ ಫುಡ್ ಮೇಂಟೈನ್ ಮಾಡಬೇಕು, ಹೆಲ್ತಿ ಫುಡ್ ತಿನ್ನಬೇಕಂದ್ರೆ ಇದೆಲ್ಲ ಕ್ಲೀನಿಂಗ್ ಮಾಡಲೇಬೇಕು, ಅದೇನು ಮಾಡೋಕ್ಕಾಗಲ್ಲ. ಆಮೇಲೆ ಅಣ್ಣ ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ನಾನು 1 ವೀಕ್ ಇರಲ್ಲ, ನನ್ನದು ಆಫೀಸ್ ವರ್ಕ್ ಇದೆ ಅಂತ ಹೇಳಿ ಅಣ್ಣ ಹೇಳಿದ್ದ. ಹಾಗಾಗಿ ಅಣ್ಣಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ, ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ದೆ ಬ್ಯಾಗ್ಗಳ್ನೆಲ್ಲ. ಅವನು ಹೇಳ್ತಾ ಇದ್ದ ನಾನು 1 ವೀಕ್ ಬರಲ್ಲ ಅಂತ. ಹಾಗಾಗಿ ನನಗೆ ನೀರು ತರೋಕ್ಕೆ ತುಂಬ ಕಷ್ಟ ಆಗ್ತದೆ. ಅವನಾದರೆ ಬೈಕಿಂದ ತೊಗೊಂಬಂದು ಇಡ್ತಿದ್ದ, ಅದ್ರದ್ದೆಲ್ಲ ಮಾತಾಡ್ತಾಯಿದ್ದೆ. ಅವನ ಕೆಲಸ ಅವನೇ ಮಾಡ್ಕೋತಾನೆ, ಇಸ್ತ್ರಿ ಎಲ್ಲ ಹೊಡಿತಾಯಿದ್ದ. ಈ ಥರ ಎಲ್ಲ ಮನೆ ಎಲ್ಲೆಲ್ಲ ವಸ್ತು ಇಟ್ಟಿಗೆಸಿಂದ ಅವನು ಇಸ್ತ್ರಿ ಮಾಡ್ತಾಯಿದ್ದ. ನನಗೆ ಕೋಪ ಬಂದಿತ್ತು, ಹೇಳ್ತಾಯಿದ್ದೆ ಈ ಥರ ಎಲ್ಲ ಮಾಡಿದರೆ ನಡೆಯಲ್ಲ, ಕ್ಲೀನ್ ಮಾಡಿ ಹೋಗುವಾಗ ನಾನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ. ಅದಕ್ಕೆ ಅಂತ ನನಗೆ ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ಏನೇನು ಬಿಸ್ಕೆಟ್ಗಳ್ನೆಲ್ಲ ತರಿಸಿದ್ದ, ಬಿಸ್ಕೆಟ್ ಹಾಕೋಕ್ಕೆ. ಹಾಗೆ ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ಕೆಲವು ವಸ್ತುಗಳನ್ನ ಕೊಡಿಸಿ ಕ್ಲೀನ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಹೋದ. ನಾನು ಹೆಂಗಿದ್ರು ಕ್ಲೀನ್ ಮಾಡ್ತಿದ್ದೆ, ಸ್ವಲ್ಪ ಹಾಗೆ ಹೇಳ್ಬೇಕಲ್ವ, ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ. ಹಾಗೆ ಅವನಿಗೆ ಆಡಿಸ್ತಾ ಇದ್ದೆ. ಅವನು ನಿನಗೇನು ಬೇಕು ಕೊಡಿಸ್ತೀನಮ್ಮ, ಇದೆಲ್ಲ ಕ್ಲೀನ್ ಮಾಡಿ ಇಟ್ಬಿಡು ಅಂತ ಹೇಳ್ತಾ ಇದ್ದ. ಅದಾದಮೇಲೆ ನಾನು ಐ ಪ್ರೋಟೀನ್ ಮಿಲ್ಕ್ ಮಾಡ್ಕೊಂಡಿದ್ದೆ. ಬೂಸ್ಟು, ಕೋಕೋ ಪೌಡರು ಮತ್ತು ಪ್ರೋಟೀನ್ ಪೌಡರು ಅದೆಲ್ಲ ಹಾಕಿ, ಜಾಗ್ರಿ ಪೌಡ್ರ್ ಹಾಕಿ ಮಾಡ್ಕೊಂಡಿದ್ದೆ. ನಾನು ಯಾವಾಗಲೂ ಅನ್ಕೋದು ಹಾಗೆ ಮಿಲ್ಕ್ ಕುಡಿಯೋದು ಬೇಡ, ಮಿಲ್ಕು ನನಗೆ ಅಷ್ಟು ಆಗಿ ಬರೋದಿಲ್ಲ ಮಿಲ್ಕು. ಬಟ್ ಸಂಜೆ ಆಗ್ತಿದ್ದ ಹಾಗೇ ಕಾಫಿ, ಟೀ ಇಲ್ಲಾಂದರೆ ಮುಂಚೆ ಎಲ್ಲ ತುಂಬ ಕಾಫಿ ಕುಡಿತಿದ್ದೆ ಮುಂಚೆ ಎಲ್ಲ. ಆಮೇಲೆ ಡೈಜೆಷನ್ ಇಶ್ಯೂ ಆಯಿತು, ಹಾಗಾಗಿ ನಾನು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಇವಾಗ ಹೊಸ್ದಾಗಿ ಸ್ವಲ್ಪ ಇದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಯಾವಾಗ ಕಾಫಿ ಕುಡಿಬೇಕಂತ ಅನಿಸುತ್ತೋ ಅವಾಗೆಲ್ಲ ಐ ಪ್ರೋಟೀನ್ ಮಿಲ್ಕ್ ಕುಡ್ಕೊಂಡ್ಬಿಡ್ತೀನಿ. ಅಂದರೆ ನಾನೇ ಮನೇಲಿ ರೆಡಿ ಮಾಡ್ಕೊತೀನಿ. ಅದು ಸುಮ್ಮನೆ ಒಂದ್ಸರಿ ಟ್ರೈ ಮಾಡಿದೆ, ಬಟ್ ತುಂಬ ಟೇಸ್ಟಿಯಾಗಿದೆ ಅಂತೇಳಿ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ಅದು ತುಂಬ, ಅದೂ ಶುಗರ್ ಇರುತ್ತೆ. ಆ ಥರ ಏನಾದರೂ ಹೆಲ್ತಿ ಡಯಟ್ ಮಾಡೋರೆಲ್ಲ ಇದನ್ನೆಲ್ಲ ಕನ್ಸ್ಯೂಮ್ ಮಾಡಬಾರ್ದು. ನಾನು ಮುಂಚೆ ಎಲ್ಲ ಇದು ಕನ್ಸ್ಯೂಮ್ ಮಾಡ್ತಿರಲಿಲ್ಲ, ಸ್ಟ್ರಿಕ್ಟ್ ಡಯಟ್ ಮಾಡ್ತಿದ್ದೆ. ಇವಾಗೆಲ್ಲ ಸ್ವಲ್ಪ ಹಾಗೆ ಒಂದೊಂದು ದಿನ ಟ್ರೈ ಮಾಡ್ತೀನಿ. ಈ ಥರ ಏನಾದರೂ ಜಂಕ್ ಫುಡ್ಡು ಕ್ರೇವಿಂಗ್ಸ್ ಆದರೆ ತಿಂತೀನಿ. ಜಂಕ್ ಫುಡ್ ಆಗಲಿ, ಸ್ವೀಟ್ ಆಗಲಿ, ಈ ಮಿಲ್ಕ್ ಆಗಲಿ. ಮಿಲ್ಕನ್ನು ನಾನು ಡೈಲಿ ತೊಗೊಳ್ಳಲ್ಲ, ಕನ್ಸ್ಯೂಮ್ ಮಾಡಲ್ಲ. ಹಾಗೆ ಈ ಥರ ನಂದು ಇದು ಚಪ್ಪಲಿ ಸ್ಟ್ಯಾಂಡ್ ಏನಾಗ್ಬಿಟ್ಟಿತ್ತಂದರೆ ಕಿತ್ತೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಜೋಡಿಸ್ತಾ ಇದ್ದೆ. 2 ಸಲ ಜೋಡಿಸ್ತಾ ಇದ್ದೀನಿ, ಆಗ್ತಾನೇ ಇಲ್ಲ. ಕುಸ್ತಿ ಆಡಿದ್ದೆ 9:30 ತನಕ ಕುಸ್ತಿ ಆಡಿದೆ. ಆಮೇಲೆ ಸರಿ ಹೋಯ್ತು. ಆಮೇಲೆ ಎಲ್ಲನೂ ನೀಟಾಗಿ ಇಟ್ಬಿಟ್ಟು ಬಂದುಬಿಟ್ಟು ಮಲಗಿದೆ, ಟೈಮ್ ಆಯಿತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.